1,50,000 ಮುಯ್ಯಿ ಇಡ್ತೀಯಾ? ಹೊಟ್ಟೆಗೆ ಏನು ಅನ್ನ ತಿಂತೀಯಾ, ಏನು ಸಗಣಿ ತಿಂತೀಯಾ? ಸ್ವಲ್ಪನ ತಲೆಗೆ ಬುದ್ಧಿ ಬೇಡ? ಹಾಂ, ನೀನು ತಿಳ್ದಂಗೆ ಮಾಡ್ತಾ ಇದೆಯಾ? ನನ್ನ ಎದಕ್ಕೆ ಮದುವೆ ಆಗಿದೆಯಾ ನೀನು? ನನ್ನ ಒಪ್ಪಿಗೆ ಇಲ್ಲದೆ ಅದು ಹೆಂಗೆ ಕೊಟ್ಟೆ ನೀನು? ಅದು ಹೆಂಗೆ ಕೊಡ್ತೀನಿ ಅಂತ ಒಪ್ಕೊಂಡೆ ಅವ್ರ ಮುಂದೆ ಎಲ್ಲ? ಕಿರಣ್, ಇದರಲ್ಲಿ ಏನೂ ತಪ್ಪಿಲ್ಲ. ನಿಂಗೆ ಗೊತ್ತಿಲ್ಲ ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಗೊತ್ತಾ ನನಗೋಸ್ಕರ? ಮದುವೆಗಂತೇಳಿ 2 ಕಾಸ್ಟ್ಲಿ ಸೀರೆ ಕೊಡಿಸಿದ್ದಾರೆ, ಅದಾದಮೇಲೆ ಗೋಲ್ಡ್ ನೆಕ್ಲೆಸ್ ಎಲ್ಲ ಕೊಡಿಸಿದ್ದಾರೆ, ಮತ್ತು ಅದೇನು ಮದುವೆಗೆಲ್ಲ 2 ಲಕ್ಷ ಕೊಟ್ಟಿದ್ದಾರಪ್ಪ ಅವ್ರು ಹೆಣ್ಣಿನ ಕಡೆಯವರು. ಇಷ್ಟೆಲ್ಲ ನಂಗೆ ಕೊಟ್ಟಿದ್ದಾರೆ. ನಾವು ಬರೀ 1.5 ಲಕ್ಷ ಕೊಡೋಕ್ಕೆ ಹಿಂದೆ ಮುಂದೆ ಮಾಡಿದ್ರೆ ನಮ್ಮ ಬಗ್ಗೆ ಚೀಪಾಗಿ ತಿಳ್ಕೊಳ್ಳಲ್ವಾ? ಅದರಲ್ಲಿ ಏನೂ ತಪ್ಪಿಲ್ಲ. ಪಾಪ ನಮ್ಮಪ್ಪನೂ ಅಷ್ಟೇ, ಮದುವೆಲೆಲ್ಲ ತುಂಬ ಖರ್ಚು ಬಂದಿದೆ, ಆದ್ರೂ ನನಗೆಲ್ಲ ಅಷ್ಟೆಲ್ಲ ಖರ್ಚು ಮಾಡಿದ್ದಾರೆ. ಅವ್ರ ಕಡೆ ಅಷ್ಟೊಂದು ಇಲ್ಲಾಂದ್ರೂ ನನಗೋಸ್ಕರ ಅಷ್ಟೆಲ್ಲ ಖರ್ಚು ಮಾಡಿ ಕೊಡಿಸಿರ್ಬೇಕಾದ್ರೆ ಇಷ್ಟನ್ನು ಕೊಟ್ಟಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ? ನಮ್ಮ ಆನಂದಣ್ಣನ ಮದುವೆಲೂ ಏನು ಕೊಟ್ಟಿಲ್ಲ ಗೊತ್ತಾ? ನಾನಿಲ್ಲಿ ನವೀನ್ಗೆ ಯಾಕಷ್ಟು ದುಡ್ಡು ಕೊಟ್ಟೆ ಅಂತ ನಾನು ಕೇಳ್ತಾ ಇದ್ರೆ ನೀನು ನಿಮ್ಮ ಅಣ್ಣಂದು ಆನಂದಣ್ಣನ ಬಗ್ಗೆ ಹೇಳ್ತಾ ಇದೆಯಾ? ನಿಂಗೇನು ಅರ್ಥ ಆಗ್ತಾ ಇದೆಯಾ? 1.5 ಲಕ್ಷ ಅಂದರೆ ಏನು ಅಷ್ಟು ಸುಲಭ ಆಗೋಗ್ಬಿಡ್ತಾ ನಿನಗೆ? ನಿನ್ನ ಹತ್ರ ಏನಾದರೂ ಮಿಕ್ಕಿರೋ ದುಡ್ಡೆಲ್ಲ ನಿನ್ನ ಹತ್ರನೇ ಬಿಟ್ಬಿಟ್ರೆ ಇದಕ್ಕಂತಂದೇಳಿ ಹುಚ್ಚುಚ್ಚು ಎಲ್ಲ ಹುಚ್ಚಾಟ ಆಡ್ಬಿಡಂಗಿದಿ, ಎಲ್ಲ ಖರ್ಚು ಮಾಡಿ ಬರೀ ಕೈ ಮಾಡ್ಕೊಳಂಗಿದೆಯಾ ನೀನು? ನೀನು ಮಾಡೋ ಹುಚ್ಚಾಟಕ್ಕೆ 1.5 ಲಕ್ಷ ಕೊಡಂಗಾಯ್ತು. ಏನು ಅನ್ಕೊಂಡಿದ್ಯಾ 1.5 ಲಕ್ಷ ಅಂದರೆ? ಹಾಂ, ಇಬ್ರು ಏನು ದುಡಿಯಂಗಿಲ್ಲ, ದುಡ್ಡು ಬಡಿಯಂಗಿಲ್ಲ, ಬಂದಿರೋ ದುಡ್ಡನ್ನು ಹಿಂಗೆ ಕಳ್ಕೊತಿದ್ಯಲ್ಲ, ಹೊಟ್ಟೆಗೆ ಏನು ತಿಂತೀಯ ನೀನು? ಅಷ್ಟೂ ಗೊತ್ತಾಗಲ್ವಾ? ಏನು ಮಾಡ್ಕೊಂಡು ತಿನ್ಬೇಕು ಅನ್ಕೊಂಡಿದ್ಯಾ, ಏನು ಎತ್ಕೊಂಡು ತಿನ್ಬೇಕಂತ ಅನ್ಕೊಂಡಿದ್ಯಾ? ನೀನು ನೋಡಿದ್ರೆ ನಮ್ಮ ಮನೇಲಿ ಇರಂಗಿಲ್ಲ ಅಂತಿದ್ಯಾ, ಬೇರೆ ಮನೆ ಮಾಡೋಣ ಅಂತ ಹೇಳ್ತಿದ್ಯಾ. ಬೇರೆ ಮನೆ ಮಾಡಿದ್ರೆ ದುಡ್ಡು ಎಲ್ಲಿ ಬರಬೇಕು? ಆ ಸಾಮಾನು ಈ ಸಾಮಾನು ಅಂತ ತರೋದಿರುತ್ತೆ, ಬಾಡಿಗೆ ಕೊಡೋದಿರುತ್ತೆ, ಎಲ್ಲಿಂದ ತರ್ತೀಯ ಅವಾಗೆಲ್ಲ ದುಡ್ಡು? ನೀನು ನೋಡಿದ್ರೆ ಅದು ಯಾವುದೋ ಹೋಟೆಲಲ್ಲಿ ಅದೇನೋ ಸರ್ವ ಕೆಲಸ ಮಾಡ್ತೀಯಾ, ಅದಕ್ಕೊಂದು ನೆಟ್ಟು ಒಂದು 3,000 4,000 ಕೂಡ ಕೊಡಂಗಿಲ್ಲ. ಆ ದುಡ್ಡಲ್ಲಿ ಮನೆ ನಡ್ಸೋಕ್ಕಾಗುತ್ತಾ? ನಿಂಗೇನು ಸ್ವಲ್ಪನೂ ತಿಳುವಳಿಕೆ ಅನ್ನೋದಿಲ್ಲ ಇದ್ದಂಗಿಲ್ಲಲ್ಲ ನಿಮಗೆ? ರೀ, ನಿಧಾನಕ್ಕೆ ಮಾತಾಡ್ರಿ, ಅಷ್ಟು ಜೋರಾಗಿ ಕಿರ್ಚಬೇಡಿ. ಮನೆಗೆಲ್ಲ ಬೀಗರು ಅಕ್ಕಪಕ್ಕದವರೆಲ್ಲ ಬಂದಿದ್ದಾರೆ, ನೀವು ಹಿಂಗೆ ಕಿರ್ಚಾಡಿದ್ರೆ ನಮ್ಮ ಮರ್ಯಾದೆ ತಾನೇ ಹೋಗೋದು. ಸ್ವಲ್ಪ ನೋಡ್ಕೊಂಡು ಮಾತಾಡ್ರಿ, ನಿಧಾನಕ್ಕೆ ಮಾತಾಡ್ರಿ. ಅದನ್ನೇ ಅಲ್ಲ, 1.5 ಲಕ್ಷ ಇಲ್ಲಿ ಹೋಗ್ತಾ ಇದೆ, ನಿಂಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನಾನು ಜೋರು ಮಾತಾಡಿ ನಿನ್ನ ಮಾನ ಮರ್ಯಾದೆ ಕಳ್ತೀನಿ ಅನ್ನೋದ್ರ ಬಗ್ಗೆ ಚಿಂತೆ ಆಗ್ತಿದೆ ನಿನಗೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಲೇಡಿ ನೀನು. ರೀ, ಈಗ ಮಾತು ಕೊಟ್ಟಾಗಿದೆ, ಕೊಡಲೇಬೇಕಷ್ಟೇ 1.5 ಲಕ್ಷ. ಈಗ ಎಲ್ಲರ ಮುಂದೆ ಒಪ್ಕೊಂಡು ಮತ್ತೆ ಕೊಟ್ಟಿಲ್ಲ ಅಂದರೆ ನಮ್ಮನೆ ತೀತು ಅನ್ನೋದು. ಈಗ ಸುಮ್ಮನೆ ಕೊಡಬೇಕಷ್ಟೇ. ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಕಣೆ, ನೀನು ಯಾವುದಕ್ಕೂ ಯೂಸ್ ಇಲ್ಲ. ಎಲ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಿನ್ನೆ ನಿಜವಾಗ್ಲೂ ನನ್ನ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ವ್ಯೂಸ್ ಕೂಡ ಚೆನ್ನಾಗಿ ಬಂದಿದೆ, ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ನನಗಂತೂ ನಿನ್ನೆ ತುಂಬ ಖುಷಿಯಾಗಿತ್ತು. ಇದೇ ರೀತಿ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೂ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆದಷ್ಟು ಬೇಗ ಒಂದು ಹೊಸ ಸ್ಟೋರಿ ಮಾಡಬೇಕು ಅಂತ ಇದ್ದೀನಿ. ನೀವು ಕಮೆಂಟ್ ಮಾಡಿ, ನಿಮ್ಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ, ಯಾವ ಥರ ಸ್ಟೋರಿ ಇಷ್ಟ ಆಗುತ್ತೆ. ಅಂದರೆ ಲವ್ ಸ್ಟೋರಿನ, ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಇರೋ ಆ ಥರ ಸ್ಟೋರೀಸ್ ಇಷ್ಟ ಆಗುತ್ತಾ, ಅಥವಾ ಫ್ಯಾಮಿಲಿ ಓರಿಯೆಂಟೆಡ್ ಈ ಥರ ಅತ್ತೆ ಸೊಸೆ ನಾದ್ನೀರು ಈ ಥರ ಸ್ಟೋರಿ ಇಷ್ಟ ಆಗುತ್ತಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದ್ರ ಮೇಲೆ ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಇದು ಪಾರ್ವತಿ ಸಂಸಾರದ ಕಥೆನೂ ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸ್ಟೋರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಇಷ್ಟ ಯಾವುದ್ರಲ್ಲಿದೆ ಅಂತ ಕಮೆಂಟ್ ಮಾಡಿ, ಅದು ನೋಡಿಬಿಟ್ಟು ನಾನು ಕಥೆನ ಶುರು ಮಾಡ್ತೀನಿ ಆದಷ್ಟು ಬೇಗ. ನಿನ್ನೆ 3 ಜೋಡಿ ಕೂತಿತ್ತು, ಇವತ್ತೇನಪ್ಪ ಒಂದೇ ಜೋಡಿ ಕೂತಿದೆ ಅಂತ ಅನ್ಕೋಬೇಡಿ. ನಿನ್ನೆ ಆ ಥರ ಎಡಿಟ್ ಮಾಡಿದ್ದಕ್ಕೆ ತುಂಬ ಹೊತ್ತು ಸಮಯ ತೊಗೊಂಡು ಬರೀ ಆ್ಯಪ್ ಕ್ಲೋಸ್ ಆಗ್ತಾಯಿತ್ತು. ಹಂಗಾಗಿ ನಾನು ಈ ಒಂದೇ ಜೋಡಿನ ಇವತ್ತು ಈ ಥರ ಡ್ರೆಸ್ಸಿಂಗ್ ಎಲ್ಲ ಮಾಡಿದ್ದೀನಿ. ನಮ್ಮದು ಎಲ್ಲ ಸೀರೆ ಕೊಡೋದೆಲ್ಲ ಆಲ್ಮೋಸ್ಟ್ ಎಲ್ಲರದ್ದು ಆಗಿರುತ್ತೆ, ಎಲ್ಲ ಪೂಜೆ ಇನ್ನೇನು ಮುಗಿಯೋಕ್ಕೆ ಬಂದಿರುತ್ತೆ. ಈಗ ಇನ್ನೊಂದು ಟ್ವಿಸ್ಟ್ ಇದೆ ಇದರಲ್ಲಿ, ಹಂಗಾಗಿ ಇವರಿಬ್ಬರನ್ನ ಕೂಡಿಸಿದ್ದೀವಿ. ಇನ್ನು ನಾವು ಈ ಥರ ಎಲ್ಲ ತೋರ್ಸೋಕ್ಕಾಗಲ್ಲ, ಬರೀ ಆ್ಯಪ್ ಕ್ಲೋಸ್ ಆಗ್ತಾಯಿದೆ. ಸೊ ಹಂಗಾಗಿ ಇಷ್ಟೇ ಮಾಡ್ತಾಯಿದ್ದೀವಿ. ಅಲ್ಲಮ್ಮ ಪಾರ್ವತಿ, ನಾನು ಕೊಟ್ಟಿರೋ ಬಟ್ಟೆ ನನಗೆ ವಾಪಸ್ ಕೊಟ್ಬಿಟ್ಟಿಯಲ್ಲ ಸೀರೆ, ಇದು ಯಾಕೋ ನಂಗೆ ಸರಿ ಕಾಣಲಿಲ್ಲಮ್ಮ. ಹಂಗಲ್ಲ ಚಿಕ್ಕಮ್ಮ, ಈಗ ನೀವು ಅರಿಶಿನ ಕುಂಕುಮ ಸೀರೆ ಕೊಟ್ಟಾಗ ನಾನು ತೊಗೊಂಡೆ ತಾನೆ, ಈಗ ಮತ್ತೆ ನಾನು ನಿಮಗೆ ಅರಿಶಿನ ಕುಂಕುಮ ಕೊಟ್ಟನಲ್ಲ, ಆಗ ಏನು ಕೊಡದೇ ಇದ್ರೆ ಚೆನ್ನಾಗಿರಲ್ಲ, ಹಂಗಾಗಿ ಸೀರೆ ಕೊಟ್ಟೆ. ಪರವಾಗಿಲ್ಲ ಚಿಕ್ಕಮ್ಮ, ನೀವು ಕೊಟ್ಟಿರೋ ನನಗೆ ಅರಿಶಿನ ಕುಂಕುಮ ಅಷ್ಟೇ ಸಾಕು ನನಗೆ. ಈ ಪಾರ್ವತಿ ತುಂಬ ಸ್ವಾಭಿಮಾನಿ ಅಂತ ಕಾಣಿಸುತ್ತೆ ನೋಡು, ಕೊಟ್ಟಿರೋ ಸೀರೆನೂ ಇಟ್ಕೊಳ್ಳಿಲ್ಲ ಪಾಪ, ಒಂಥರ ಮುಗ್ದೆ ಅಂತ ಅನಿಸುತ್ತೆ. ನಮ್ಮ ಅತ್ತಿಗೆಗೆ ಸ್ವಲ್ಪನೂ ಬುದ್ಧಿ ಇಲ್ಲ, ಅಷ್ಟು ಕಾಸ್ಟ್ಲಿ ಸೀರೆ ಕೊಟ್ಟಿದ್ದಾರೆ ಇವರು, ತೊಗೊಂಡು ಇಟ್ಕೊಳ್ಳೋದು ಬಿಟ್ಟು ವಾಪಸ್ ಕೊಟ್ಬಿಟ್ಲು. ಹೋಗಿ ಇಂಥವಕ್ಕೆ ಎಲ್ಲ ಸಿಗೋದು. ಸ್ವಾಮಿಗಳೇ, ಇನ್ನೇನು ಮುಗೀತಲ್ಲ ಎಲ್ಲ, ಎಲ್ಲರೂ ಬಟ್ಟೆ ಗಿಟ್ಟೆ ಕೊಡೋದೆಲ್ಲ ಮುಗ್ದೋಯ್ತು, ಮತ್ತಿನ್ನು ಮುಗಿಸ್ಬಿಡ್ರಿ ಇದು ಕಾರ್ಯಕ್ರಮ ಎಲ್ಲ. ವೇಟ್, ನಾವಿದ್ದೀವಿ ಇನ್ನೂ, ನಾವು ಬಟ್ಟೆ ಕೊಡೋರು ಇನ್ನೂ ಮುಗ್ದಿಲ್ಲ. ನಾವು ಪಾರ್ವತಿ ಕಡೆಯವ್ರು ಇದ್ದೀವಿ ಇನ್ನೂ. ಏನು ಪಾರ್ವತಿ ಕಡೆಯವರ? ಇವಳಿಗೆ ನಾನನ್ನೋರು ದಿಕ್ಕಿಲ್ಲ, ಈ ಮುಸುಡಿಗೆ ಯಾರಪ್ಪ ಬಟ್ಟೆ ಕೊಡೋರು? ಯಾರಪ್ಪ ನೀವು, ಯಾರು ಅಂತ ಗೊತ್ತಾಗಲಿಲ್ಲ. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಸೌಮ್ಯ ಅಂತ, ನನ್ನ ಗಂಡನ ಹೆಸರು ಸೂರ್ಯ ಅಂತ. ಪಾರ್ವತಿಗೆ ತವ್ರ ಮನೆ ಕಡೆಯಿಂದ ಯಾರೂ ಇಲ್ಲ ಅಂತ ಅನ್ಕೋತಿದ್ದೀರಾ ಅಂತ ಅನಿಸುತ್ತೆ. ಅಣ್ಣ ಆಗಿ ಸೂರ್ಯ ಇದ್ದಾರೆ, ಅತ್ತಿಗೆ ಆಗಿ ನಾನಿದ್ದೀನಿ, ನಾವು ಬಟ್ಟೆ ಕೊಡೋಕ್ಕೆ ಬಂದಿದ್ದೀವಿ.
ಪಾರ್ವತಿ, ಇದು ಮೋಸ. ನಿಂಗೆ ಎಷ್ಟು ಸರಿ ಹೇಳಬೇಕು? ನಮಗೆ ಫೋನೇ ಮಾಡಲ್ಲ ನೀನು. ನಿಮ್ಮ ಮನೇಲಿ ಫಂಕ್ಷನ್ ಇದ್ರು ಯಾಕೆ ನಮಗೆ ಫೋನ್ ಮಾಡೋ ಒಂದು ಮಾತು ಹೇಳಿಲ್ಲ? ನಾವು ನೆನಪಿರ್ಬೇಕಲ್ಲ ಸೌಮ್ಯ, ದೊಡ್ಡವರಾಗ್ಬಿಟ್ಟಿದ್ದಾರೆ ಈಗ, ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಅವರು. ಅಯ್ಯೋ ಅಣ್ಣ, ಹಂಗೇನಿಲ್ಲ ಅಣ್ಣ. ನಮ್ಮನೆ ಫಂಕ್ಷನ್ಗೆ ನೀವು ಬರ್ತಿರೋ ಇಲ್ಲ ಅಂತ ಹೇಳಿರಲಿಲ್ಲ ಅಷ್ಟೇ. ಇವತ್ತು ಇವ್ರ ಕೊಲಿಗ್ದು ಫಂಕ್ಷನ್ ಇತ್ತು, ಹಂಗೆ ಹೋಗ್ತಾ ಇದ್ವಾ, ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗಬೇಕು ಅಂತ ಇದ್ವಿ. ಹೆಂಗೋ ಈ ಕಡೆ ಪಾರ್ವತಿ ಅವ್ರದ್ದು ಮನೆ ಈ ಕಡೆ ಸೈಡ್ ಅಲ್ವಾ ಇರೋದು ಅಂತೇಳಿ ಆನಂದ್ ಅವ್ರಿಗೆ ಫೋನ್ ಮಾಡಿದ್ವಿ ಅಡ್ರೆಸ್ ಕೇಳ್ಕೊಳಕ್ಕೆ. ಆವಾಗ ಗೊತ್ತಾಯಿತು, ಈ ಅಡ್ರೆಸ್ ನಮಗೆ ಅಷ್ಟು ಗೊತ್ತಿರಲಿಲ್ಲ, ಆದರೆ ಈ ಕಡೆ ಇದೆ ಅಂತ ಗೊತ್ತಿತ್ತು. ಹಂಗಾಗಿ ಆನಂದ್ ಅವ್ರಿಗೆ ಫೋನ್ ಮಾಡಿದಾಗ ಅವರು ಅಡ್ರೆಸ್ ಹೇಳಿದರು, ಹಿಂಗೆ ಮನೇನ ಫಂಕ್ಷನ್ ಇದೆ ಅಂತ. ಆವಾಗ ಮತ್ತೆ ನಾವು ಇದ್ದೀವಿ, ನಮ್ಗೆ ಯಾಕೆ ಹೇಳಿಲ್ಲ ಅಂತಂದೇಳಿ ಸ್ವಲ್ಪ ಆಟ ಆಡಿಸಿ ಅದಾದಮೇಲೆ ಬಟ್ಟೆ ತೊಗೊಂಡು ಬಂದಿದ್ದೀವಿ ಈಗ. ಹೌದು, ಮತ್ತೆ ನಮ್ಮ ತಂಗಿ ಮತ್ತೆ ನಮ್ಮ ಬಾವ ರೊತ್ತು ಕುಂತಿದ್ದಾರೆ ಅಂದರೆ ಬಟ್ಟೆ ಕೊಟ್ಟಿಲ್ಲ ಅಂದರೆ ಹೆಂಗಿರುತ್ತೆ ಹೇಳಿ, ಅದಕ್ಕೆ ಓಡ್ ಬಂದ್ಬಿಟ್ವಿ. ಯಾರು ಇಲ್ಲ ಪಾರ್ವತಿಗೆ ಅಂತ ಕೆಲವರು ಆಡ್ಕೊಂಡು ನಗ್ತಾ ಇದ್ರಪ್ಪ. ನೀವು ಬಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಹಾಗಾದರೆ ಪಾರ್ವತಿಗೂ ಸಂಬಂಧಿಕರು ಇದ್ದಾರೆ ಅಂತ ಆಯಿತು. ತನ್ನವರು ಅನ್ನೋರು ಇದ್ದಾರೆ ಎಲ್ಲರೂ. ಯಾರು ಹೇಳಿದ್ದ ಆಂಟಿ ಪಾರ್ವತಿಗೆ ಯಾರು ಇಲ್ಲ ಅಂತ? ನಾನು ಅಣ್ಣ ಅದೋನ್ ಇದೀನಲ್ಲ, ನಮ್ಮ ಪಾರ್ವತಿಗೆ ಬುದ್ಧಿ ಇಲ್ಲ ಅಷ್ಟೇ, ನನ್ನ ಮರ್ತು ಬಿಟ್ಟಿದ್ದಾಳೆ. ಆದರೆ ನಾನು ನಮ್ಮ ತಂಗಿನ ಮರೆಯಲ್ಲಪ್ಪ. ಈ ಜನ್ಮದಲ್ಲಿ ನನ್ನ ತಂಗಿ ಅಂದರೆ ಪಾರ್ವತಿ ಒಬ್ಬಳೇ. ಪಾರ್ವತಿ, ಇನ್ಯಾವತ್ತೂ ಈ ಥರ ಅಳ್ಬಾರ್ದು, ಯಾರು ಇಲ್ಲ ಅಂತ. ನಾವಿಲ್ವೇನೆ ನಿಂಗೆ? ಪಾರ್ವತಿ ಅಳ್ಬಾರ್ದಮ್ಮ. ಇನ್ನು ನಿಮ್ಮ ಅಣ್ಣ ಬಂದಿದ್ದಾನಲ್ಲ, ಮತ್ತೆ ಯಾಕೆ ಅಳ್ತಾ ಇದೆಯಾ? ನಮ್ಮ ತಂಗಿ ಬಾವ ಈ ಸೀರೆ ಮತ್ತೆ ಶರ್ಟ್ ಉಟ್ಕೊಂಬಂದ್ರೆ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಹೋಗಿ ಉಟ್ಕೊಂಬರ್ತೀರಾ? ಹ್ಞೂ ಅಣ್ಣ, ಈಗಲೇ ಉಟ್ಕೊಂಬರ್ತೀನಿ. ಸೌಮ್ಯ, ನಿಂಗೆ ಪಾರ್ವತಿ ಹೆಂಗೆ ಗೊತ್ತು? ಆಂಟಿ, ನಿಮ್ಮನ್ನ ಆಗಲೇ ನೋಡಿದೆ, ಆದರೆ ಸೀರೆ ಎಲ್ಲ ಕೊಟ್ಬಿಟ್ಮೇಲೆ ಮಾತಾಡ್ಸೋಣ ಅಂತ ಸುಮ್ಮನಾಗಿದ್ದೆ. ನೀವೇನು ಆಂಟಿ ಇಲ್ಲಿ? ನನ್ನ ಮಗಳನ್ನ ಆನಂದ್ ಅವ್ರ ತಂಗಿಗೆ ಕೊಟ್ಟಿದ್ದೀವಮ್ಮ. ಹಂಗಾಗಿ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತಲ್ಲ, ಇವತ್ತು ವ್ರತ ಇತ್ತು, ಹಂಗಾಗಿ ಇಲ್ಲೇ ಇದ್ದೀನಿ. ಓ ಹೌದಾ? ಇಬ್ರಿಗೂ ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನಮಗೆ ಪಾರ್ವತಿ ಹೆಂಗೆ ಗೊತ್ತು ಅಂದರೆ, ನಾವು ಹಾಸ್ಟೆಲಲ್ಲಿದ್ದಾಗ ಪರಿಚಯ ಆಗಿದ್ಲು. ನಮಗೆ ಹಾಸ್ಟೆಲ್ ಫುಡ್ ಎಲ್ಲ ಆಗಿ ಬರ್ತಾ ಇರಲಿಲ್ಲ, ಒಂಥರ ಫುಡ್ ಪಾಯ್ಸನ್ ಆಗೋದು, ಹೊಟ್ಟೆ ನೋವು ಅದು ಇದು ಅಂತ ಬರ್ತಾಯಿತ್ತು. ಹಂಗಾಗಿ ತುಂಬ ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡ್ತಾಯಿದ್ವಿ, ನಮ್ಮ ಹೆಲ್ತ್ ಕೂಡ ಹಾಳಾಗ್ತಾ ಇತ್ತಾ. ಆಗ ಪಾರ್ವತಿ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ಲು. ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅಲ್ವಾ, ಅವ್ರ ಚಿಕ್ಕಮ್ಮನವ್ರ ಹತ್ರನೇ ಬೆಳೆದಿದ್ಲ. ಅವರ ಚಿಕ್ಕಮ್ಮ ಅವರೆಲ್ಲ ತುಂಬ ಕೆಲಸ ಮಾಡಿಸ್ತಾ ಇದ್ರಂತೆ ಮನೇಲಿ. ಹಂಗಾಗಿ ಅವಳಿಗೆ ಸಣ್ಣವಳು ಇದ್ದಾಗಿಂದ ಅಡುಗೆ ಬರ್ತಾಯಿತ್ತು, ಅಡುಗೆಲೆಲ್ಲ ಎಕ್ಸ್ಪರ್ಟ್ ಇದ್ಲಲ್ಲ. ಹಂಗಾಗಿ ನಾವು 3 BHK ಎಲ್ಲ ರೂಮ್ ಮಾಡಿದ್ವಿ. ಆಗ ಅವಳು ನಮಗೆ ಅಡುಗೆ ಮಾಡಿ ಆಗ್ತಾ ಇದ್ಲು. ಪಾಪ ತುಂಬ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇದ್ಲು. ಹಂಗಾಗಿ ಪಾರ್ವತಿ ನಮಗೆ ಪರಿಚಯ ಇದ್ದಾಳೆ. ಪಾರ್ವತಿ ಮಾತ್ರ ತುಂಬ ಒಳ್ಳೆಯವಳು ಆಂಟಿ. ಅವಳು ಸ್ವಲ್ಪನೂ ಅಡ್ವಾಂಟೇಜ್ ತೊಗೊಳ್ಳಲ್ಲ ಯಾರಿಂದನೂ. ಎಷ್ಟು ಸ್ವಾಭಿಮಾನಿ ಅಂದರೆ ಅಷ್ಟು ಸ್ವಾಭಿಮಾನಿ ಅವಳು. ಈಗ ಮದುವೆ ಇತ್ತು, ಇದೆಲ್ಲ ಪೂಜೆ ಇತ್ತು ಅಂತ ಹೇಳ್ಬೋದಿತ್ತಲ್ಲ, ಆದರೆ ಅವಳು ನಮಗೆ ಒಂದು ಮಾತನ್ನು ಹೇಳಿಲ್ಲ. ಯಾಕಂದರೆ ನಾವೆಲ್ಲ ರಿಚ್ ಆಗಿದ್ದೀವಿ ಅಥವಾ ಒಂದು ಸ್ವಲ್ಪ ಕಡಿಮೆ ಅನ್ನೋ ಭಾವನೆ ಅವಳಿಗೆ. ಎಲ್ಲಿ ಅವ್ರು ಬಂದುಬಿಟ್ರೆ ದೊಡ್ಡ ದೊಡ್ಡ ಗಿಫ್ಟ್ ತೊಗೊಂಬಂದ್ಬಿಡ್ತಾರೋ ಅಂತ ಅವಳಿಗೆ ಭಯ. ಹಂಗಾಗಿ ಅವಳು ನಮಗೆ ಯಾವುದೇ ಫಂಕ್ಷನ್ ಇದ್ರೂ ಹೇಳೋದಿಲ್ಲ. ನಾವು ಒಂಥರ ರಿಚ್ಚು, ತಾನೊಂಥರ ಪೂರ್ ಅನ್ನೋ ಅಂಥ ಭಾವನೆ ಅವಳಿಗೆ. ಅವಳು ಯಾವಾಗಲೂ ನಮ್ಮ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ತಾಳೆ. ನಾವು 3 ಜನ ಫ್ರೆಂಡ್ಸ್ ಇದ್ವಲ್ಲ, ನಾವು ಎಷ್ಟು ಕ್ಲೋಸ್ ಆಗಿರೋಕ್ಕೆ ಟ್ರೈ ಮಾಡಿದ್ರು ಅವಳು ತಾನು ನಮ್ಮ ಜೊತೆ ಅಷ್ಟು ಬೆರೀತಾ ಇರಲಿಲ್ಲ. ನಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ, ಚೆನ್ನಾಗಿ ಮಾತಾಡಿಸ್ತಾಳೆ. ಆದರೆ ದುಡ್ಡಿನ ವಿಷಯದಲ್ಲಿ ಮಾತ್ರ ಯಾವುದೇ ಒಂದು ಅಡ್ವಾಂಟೇಜ್ ತಗೊಳ್ಳಲ್ಲ, ಒಂದು ಹೆಲ್ಪ್ ಕೂಡ ಕೇಳಲ್ಲ. ಅವಳು ಅಷ್ಟು ಒಳ್ಳೆಯವಳು ಪಾಪ. ಆದರೆ ನಾವು ಮಾತ್ರ ಆ ಥರ ಮಾಡಲ್ಲ. ಅವಳು ಯಾವತ್ತಿದ್ರೂ ನಮ್ಮ ಬೆಸ್ಟ್ ಫ್ರೆಂಡ್ ಅಂತಲೇ ನೋಡ್ತಾ ಇದ್ದೀವಿ. ಮಾದೇವಣ್ಣ, ಪಾರ್ವತಿ ಅಂತ ಸೊಸೆ ಪಡೆಯೋಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ದೀರಾ ಅಂತ ಕಾಣಿಸುತ್ತೆ. ನೋಡಿ ಎಷ್ಟು ಹೊಗಳ್ತಾ ಇದ್ದಾರೆ ಪಾರ್ವತಿನ. ನಿಮ್ಮ ಮನೆ ಪಕ್ಕ ಇರೋರು ಕೂಡ ಎಷ್ಟು ಹೊಗಳ್ತಾರಪ್ಪ ಪಾರ್ವತಿನ. ಎಲ್ಲರ ಜೊತೆ ಎಷ್ಟು ಕಲ್ತ್ಕೊಂಡು ಹೋಗ್ತಾಳೆ, ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಬಾಡಿಗೆ ಕೊಟ್ಟಿರೋ ಅವರು ಸರೋಜಕ್ಕ ಅವರು ಕೂಡ ಬಂದಿದ್ರು, ಅವರು ಎಷ್ಟು ಹೊಗಳಿ ಹೋದ್ರು ಪಾರ್ವತಿನ. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿಸ್ತಾಳಂತೆ. ನಿಜವಾಗ್ಲೂ ಇಂಥ ಸೊಸೆ, ಒಳ್ಳೆ ಸೊಸೆನ ಪಡೆಯೋಕ್ಕೆ ಪುಣ್ಯನೇ ಮಾಡಿರ್ಬೇಕು ಬಿಡಿ. ನಿಮಗೆ ಅದೃಷ್ಟ ಇದೆ, ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇರೋ ಥರ ಕಾಣಿಸ್ತಾ ಇಲ್ಲ. ಈಕಿ ಪಾರ್ವತಿಗೇನೋ ಸನ್ಮಾನ ಸಮಾರಂಭ ಇದ್ದಂಗಿದೆ. ಎಲ್ಲರೂ ಈಕಿನೇ ಹೊಗಳ್ತಾ ಇದ್ದಾರೆ ಬಂದವರೆಲ್ಲ. ಈಕಿದೆ ಕಾರ್ಯಕ್ರಮ ಆಗ್ಬಿಟ್ಟತ್ತಪ್ಪ, ಏನು ಸೀಮೆಗಿಲ್ದವಳು. ನಮ್ಮ ಅದಕ್ಕೆ ಎಷ್ಟು ಚೀಪ್ ಇರಬೇಡ. ಯಾರ್ಯಾರಿಗೂ ಅಡುಗೆ ಮಾಡಾಕಿ ಅವ್ರು ಸೇವೆ ಮಾಡಿದ್ದಾಳೆ, ಅದನ್ನೇ ದೊಡ್ಡದಾಗಿ ಇಲ್ಲೇನೋ ಸಾಧನೆ ಮಾಡಿರೋ ಥರ ಬಂದು ಹೇಳ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇಂಥವಕ್ಕೆಲ್ಲ. ಮತ್ತು ಅದಕ್ಕೆ ಇವರೆಲ್ಲ ಪ್ರಶಂಸೆ ಮಾಡೋದು ಬೇರೆ. ಅಯ್ಯೋ, ಇಂಥ ಕರ್ಮನೆಲ್ಲ ನೋಡೋಕ್ಕೋಸ್ಕರ ಈ ಮನೇಲಿ ಇದೀನಾ ಅಂತ ಅನಿಸ್ಬಿಟ್ಟಿದೆ ನನಗೆ. ನಮ್ಮ ಅದಕ್ಕೆ ಎಷ್ಟು ಕಂತ್ರಿ ಅಂತ ನಂಗೆ ಗೊತ್ತು. ಆಕಿದೆಲ್ಲ ಪ್ಲ್ಯಾನ್ ಇಂಥದ್ದೇ. ದೊಡ್ಡ ಒಳ್ಳೆ ಇನ್ನೋಸೆಂಟ್ ಥರ, ಒಳ್ಳೆಯವಳ ಥರ ಎಲ್ಲರ ಮುಂದೆ ನಾಟಕ ಆಡೋದು. ಒಳಗೆ ಮಾತ್ರ ಒಳ್ಳೆ ರಾಕ್ಷಸಿ ಇದ್ದಂಗೆ. ಆಕಿ ಬುದ್ಧಿ ಯಾರಿಗೂ ಗೊತ್ತಾಗಲ್ಲ, ನಂಗಷ್ಟೇ ಗೊತ್ತು. ಆಕಿ ಎಲ್ಲರನ್ನ ಮಳ್ ಮಾಡ್ಬೋದು, ನನ್ನ ಮಾಡೋಕ್ಕಾಗಲ್ಲ. ಬರೀ ಎಲ್ಲ ದುಡ್ಡಿರೋರನ್ನೇ ಬೆಳೆಸ್ಕೊತಾಳಪ್ಪ. ಏನು ನಮ್ಮದು ನಮ್ಮ 2ನೇ ಅಣ್ಣನ ಬೀಗರು ಕೂಡ ಈಕಿನೇ ಹೊಗಳ್ತಾ ಇದ್ದಾರೆ. ನಮ್ಮ ಅತ್ತೆಯವರು ಕೂಡ ಈಕಿನೇ ಹೊಗಳೋದು. ಇವ್ರು ಯಾರೋ ಬಂದಿದ್ದಾರೆ ಈಗ ರಿಚ್ ಅಂತೆ, ಇವರು ಕೂಡ ಆಕಿನೇ ಹೊಗಳ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಭಾರಿ ಮಳ್ಳಿ ಇದ್ದಾಳೆ, ಅದಕ್ಕೆ ಎಲ್ಲ ದುಡ್ಡಿರೋರನ್ನೇ ಬೆಳೆಸ್ಕೊತಾಳೆ.
ಬಂದವರೆಲ್ಲ ಆಕಿಗೆ ಸನ್ಮಾನ ಮಾಡೋದೇ ಆಯಿತು. ಥೂ ನನ್ನ ಕರ್ಮ. ಇದನ್ನೆಲ್ಲ ನೋಡ್ಬೇಕಂದ್ರೆ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ನನಗೆ. ಐ ಕಾಂಟ್. ನಾನು ಒಳ್ಳೆ ರಿಚ್ ಇರೋನ ಮದುವೆ ಆಗಿದ್ರೆ ನನಗಿಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಎಲ್ಲರನ್ನ ನನ್ನ ಕಿರುಬೆಳ್ಳಲ್ಲಿ ಆಟ ಆಡಿಸ್ತಾ ಇದ್ದೆ. ಏನು ಮಾಡಲಿ, ಎಲ್ಲ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತು.